ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈ ಸಿಎಂ ಕುರ್ಚಿ ಕದನದ ಒಂದು ಫೈನಲ್ ಶೋಡೌನ್ ಅಂದರೆ ಸೂಪರ್ ಸಂಡೇಗೂ ಮುಂಚೆ ನಾಳೆ ಸಿಎಂ ಹಾಗೂ ಡಿಸಿಎಂ ಮಹತ್ವದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಬೆಳಗ್ಗೆ 9:30ಕ್ಕೆ ದೆಹಲಿಗೆ ತೆರಳುವ ಮುಂಚೆನೆ ಒಂದು ಮಹತ್ವದ ಸಭೆ ನಡೀತಾ ಇರೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಖುದ್ದಾಗಿ ಡಿಕೆಶಿ ಅವರನ್ನ ಈ ಸಭೆಗೆ ಆಹ್ವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇಬ್ರು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಟ್ಟಿಗೆ ಚರ್ಚೆ ಮಾಡಲಿದ್ದಾರೆ. ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೀವಿ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದೀವಿ ಹೈಕಮಾಂಡ್ ಅವರು ಹೇಳ್ದಾಗ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ. ಕರೆದ್ರೆ ಹೋಗ್ತೀವಿ. ನಾಳೆ ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಒಂದು ಕಡೆ ಹೈಕಮಾಂಡ್ಗೆ ಈ ತರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಬಿಸಿ ತುಪ್ಪದ ತರ, ಅಂದ್ರೆ ನಮ್ಗೆ ತರಕ್ ಹೋಗ್ಬೇಡಿ, ನೀವಿಬ್ರು ಸಂಧಾನ ಮಾಡಿಕೊಂಡು ನಮ್ಗೆ ಒಂದು 1 ಲೈನ್ ಮೆಸೇಜ್ ಅನ್ನ ಪಾಸ್ ಮಾಡಿ ಅಂತ ದೆಹಲಿಗೂ ಭೇಟಿ ಕೊಡೋಕು ಮುಂಚೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಘಟಾನುಘಟಿ ನಾಯಕರೇ ಹೇಳಿದಂತಹ ಸಂದರ್ಭದಲ್ಲಿ ಈ ಒಂದು ಜಗ್ಗಾಟ ಏನಿದೆ ಅದು ಬಗೆಹರಿದಿಲ್ಲ. ಅಂಥದ್ರಲ್ಲಿ ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಈಸಿಯಾಗಿ ಇದು ಸಾಲ್ವ್ ಆಗುತ್ತಾ ಅಂತ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ರಾಹುಲ್, ಹಂಗಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗತ್ತೆ ಅಂದಿದ್ರೆ ಈ ಇಶ್ಯೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ ಇರಲಿಲ್ಲ. ಅವರವರೇ ಕೂತ್ಕೊಂಡು ಸಾಲ್ವ್ ಮಾಡ್ತಾರೆ, ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಜ್ವಾಲಾಮುಖಿಯಾಗಿ ಅದಕ್ಕೆ ಇನ್ಯಾರೋ ಬಂದು ತುಪ್ಪ ಸುರಿದು ಅದು ಇಷ್ಟು ದಗದಗಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅವರಿಬ್ಬರಿಂದ ಕೂತು ಮಾತುಕತೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬಟ್ ದೆನ್ ಭಾನುವಾರ ಕ್ಲೈಮ್ಯಾಕ್ಸ್ ಇರೋದು ಈ ಇಡೀ ನಾಯಕತ್ವದ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ. ಹೈಕಮಾಂಡ್ ಮಟ್ಟದಲ್ಲಿ 2 ಮೀಟಿಂಗ್ ಆಗುತ್ತೆ. ಫಸ್ಟ್ ರೌಂಡ್ ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂಗೆ ಆಹ್ವಾನ ಇಲ್ಲ. ಸೆಕೆಂಡ್ ರೌಂಡ್ ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂ ಇಬ್ಬರಿಗೂ ಆಹ್ವಾನ ಇದೆ ಅನ್ನುವಂಥ ಮಾಹಿತಿ ಇದೆ. ಮುಖ್ಯಮಂತ್ರಿಗಳು ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಹೈಕಮಾಂಡ್ ನಿಂದ ನಮಗೆ ಸೂಚನೆ ಬಂದಿದೆ. ಹೈಕಮಾಂಡ್ ಅವರು ನನಗೂ ಫೋನ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿಯಾಗಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ, ವಿಷಯ ಬೇರೇನಿಲ್ಲ, ಹೈಕಮಾಂಡ್ ಅವರು ಮೀಟ್ ಆಗಕ್ಕೆ ಹೇಳಿದ್ದಾರೆ, ಹಂಗಾಗಿ ನಾವು ಭೇಟಿ ಆಗ್ತಾ ಇದೀವಿ, ಮೀಟ್ ಆಗ್ತಾ ಇದೀವಿ ಅಂತ ಹೇಳಿ. ವಿಷಯ ಇರೋದೇ ಅಲ್ಲಿ. ಹೈಕಮಾಂಡ್ ಇವರಿಬ್ರಿಗೆ ಹೇಳುತ್ತೆ ನೀವು ಮೀಟ್ ಆಗಿ ಚರ್ಚೆ ಮಾಡಿ ಆನಂತರ ಡೆಲ್ಲಿಗೆ ಬನ್ನಿ ಅಂತ ಹೇಳುತ್ತೆ. ಬಟ್ ಹೈಕಮಾಂಡ್ ಹೇಳಿದಂತೆ ಇವರೇನೋ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ, ಆ ನಂತರ ಇವರು ದೆಹಲಿಗೆ ಹೋಗ್ತಾರೆ ಅಂತಂದ್ರೆ ಅದು ಖಂಡಿತ ಅದು ಸಾಧ್ಯ ಇಲ್ಲದೆ ಇರುವಂತಹ ಮಾತು. ಯಾಕಂದ್ರೆ ಇಬ್ಬರು ತಮ್ಮ ತಮ್ಮ ನಿಲುವಿಗೆ ಎಷ್ಟು ಬದ್ಧರಾಗಿದ್ದಾರೆ, ಸಿಎಂ ಪಟ್ಟಕ್ಕಾಗಿ ಎಷ್ಟು ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನೋದನ್ನ ಕಳೆದ ಕೆಲ ದಿನಗಳಿಂದ ನಡೆದಿರುವಂತಹ ಬೆಳವಣಿಗೆಗಳೇ ಸಾಕ್ಷಿ ಹೇಳ್ತಾ ಇವೆ. ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇರುವಂತಹ ತಂತ್ರಗಾರಿಕೆ, ಡಿಕೆ ಶಿವಕುಮಾರ್ ಅವರ ಬಣದಿಂದ ತಂತ್ರಗಾರಿಕೆ ಆಗ್ತಾ ಇರುವಂತಹ ತಂತ್ರಗಾರಿಕೆ ಅದೇ ಹೇಳ್ತಾ ಇದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಉಭಯ ನಾಯಕರು ಎಷ್ಟು ಪಟ್ಟು ಹಿಡಿದು ಕೂತಿದ್ದಾರೆ ಅಂತ ಹೇಳಿ. ಹಾಗಿರುವಂತಹ ಸಂದರ್ಭದಲ್ಲಿ ಪರಸ್ಪರ ನೀವಿಬ್ರು ಕೂತು ಮಾತುಕತೆ ನಡೆಸಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರವನ್ನ ನಮಗ್ ಬಂದ್ ಹೇಳಿ ಅಂತ ಹೇಳಿ ಹೈಕಮಾಂಡ್ ಹೇಳಿದ್ರೂ ಕೂಡ ಇವರಿಬ್ಬರಿಂದ ಒಮ್ಮತದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ನಿರೀಕ್ಷೆ ಖಂಡಿತವಾಗ್ಲೂ ಇಲ್ಲ. ಬಟ್ ಏನಾಗಬಹುದು, ಯಾಕೆ ಹೈಕಮಾಂಡ್ ಹೇಳಿರಬಹುದು, ಇಲ್ಲಿ ಒಂದು ವಿಚಾರವನ್ನ ಮೆನ್ಷನ್ ಮಾಡಬಹುದು ರಾಹುಲ್. ಈಗ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಇರುವಂತಹ ಈ ಕಲಹ ಏನಿದೆ, ಈ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಹೈಕಮಾಂಡ್ ಮಟ್ಟದಲ್ಲಿ
ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಗೊಂದಲ ಒಂದು ಬೇರೆಯದ್ದೇ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ದೇಶಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಒಂದು ಬೇರೆಯದ್ದೇ ಸಂದೇಶ. ಹೈಕಮಾಂಡ್ ಇದನ್ನ ಹೇಗೆ ಡೀಲ್ ಮಾಡ್ತಾ ಇದೆ ಅಂತಂದ್ರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ನೀವಿಬ್ರು ಮೀಟ್ ಆಗಿ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ನೀವಿಬ್ರು ಬದ್ಧರಾಗಿದ್ದೀರಿ ಅನ್ನೋದನ್ನ ತೋರಿಸಿ, ನಿಮ್ಮಿಬ್ಬರ ಸಮನ್ವಯತೆಯಿಂದಾನೇ ಈ ಒಂದು ನಿರ್ಧಾರ ಆಗ್ತಾ ಇದೆ ಅನ್ನೋದನ್ನ ನಾವು ತೋರಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗಿ ನೀವಿಬ್ರು ಪರಸ್ಪರ ಮೀಟ್ ಆಗಿ, ನೀವು ಏನ್ ಚರ್ಚೆ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ, ಬಟ್ ನೀವಿಬ್ರು ಮೀಟ್ ಆಗಿ ಒಂದು ಮೀಟಿಂಗ್ ಅನ್ನ ಮಾಡಿ ಆ ಮೂಲಕ ನಿಮ್ಮಿಬ್ಬರ ನಡುವೆ ಒಡಕಿಲ್ಲ ಅನ್ನುವಂತಹ ಸಂದೇಶ ಹೋಗ್ಲಿ. ಏನೋ ಒಡಕು ಬಂತು, ಆ ಕಾರಣಕ್ಕಾಗಿ ಹೈಕಮಾಂಡ್ ಇಂಥದ್ದೊಂದು ಮಹತ್ವದ ನಿರ್ಧಾರ, ಇಂಥದ್ದೊಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಯ್ತು ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡೋದು ಬೇಡ. ಹಂಗಾಗಿ ನೀವಿಬ್ರು ದೆಹಲಿಗೆ ಬರೋದಕ್ಕೆ ಮುಂಚೆ ಮೀಟ್ ಆಗಿ ಒಂದು ಚರ್ಚೆಯನ್ನ ಮಾಡಿ ಆ ನಂತರ ನೀವು ದೆಹಲಿಗೆ ಬನ್ನಿ ಅನ್ನುವಂಥದ್ದನ್ನ ಹೈಕಮಾಂಡ್ ಹೇಳಿರಬಹುದು. ಆ ಕಾರಣಕ್ಕಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿರಬಹುದು. ಅದನ್ನ ಬಿಟ್ರೆ ಇವರಿಬ್ರು ಪರಸ್ಪರ ಸಹಕಾರಕ್ಕಾಗೋ ಅಥವಾ ಇವರಿಬ್ರು ಪರಸ್ಪರ ಒಮ್ಮತದಿಂದ ಒಂದು ನಿರ್ಧಾರಕ್ಕೆ ಬರೋದಕ್ಕೋ ಖಂಡಿತವಾಗ್ಲೂ ಈ ಸಭೆ ಆಯೋಜನೆ ಆಗಿರುವಂತಹ ಸಾಧ್ಯತೆನೇ ಇಲ್ಲ, ಚಾನ್ಸೇ ಇಲ್ಲ. ರಾಹುಲ್. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.